ಸರ್ ಈಗ ಟಿಪಿಕಲಿ ಆರ್ಡರ್ ಆಫ್ ಪ್ರಿಫರೆನ್ಸಸ್ 4 ಇದೆ ಸರ್. ಒಂದು ಪ್ರೀ ಪೋಲ್ ಅಲಯನ್ಸ್ ವಿತ್ ಮೆಜಾರಿಟಿ, ಲೈಕ್ 2024ರಲ್ಲಿ ಬಿಜೆಪಿಗೆ 272 ಸಿಕ್ಕಿಲ್ಲ. ಆದ್ರೆ ಮೊದಲೇ ಅಲಯನ್ಸ್ ಆಗಿರೋದ್ರಿಂದ NDA ಮೈತ್ರಿಕೂಟಕ್ಕೆ 290 ಬಂತು. ಹೀಗಾಗಿ ಅವರು ಈಗ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯ್ತು ಕೇಂದ್ರದಲ್ಲಿ. ದಟ್ ಈಸ್ ಕಾಲ್ಡ್ ಪ್ರೀ ಪೋಲ್ ಅಲಯನ್ಸ್ ವಿತ್ ಮೆಜಾರಿಟಿ. ಎರಡನೇದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ವಿತ್ ಸಪೋರ್ಟ್. ಸೊ ಈಗ ವಿಜಯ್ ಮತ್ತು TVK ಪಕ್ಷ ಇಲ್ಲಿ ಸ್ಟ್ಯಾಂಡ್ ಆಗುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ವಿತ್ ಸಪೋರ್ಟ್. ಯಾಕೆಂದ್ರೆ ಪ್ರೀ ಪೋಲ್ ಅಲಯನ್ಸ್ ಅಲ್ಲಿ ಮೆಜಾರಿಟಿ ಇಲ್ಲ. ಥರ್ಡ್ ಆಪ್ಷನ್ ಈಸ್ ಪೋಸ್ಟ್ ಪೋಲ್ ಕೊಯ್ಲೇಷನ್. ಸೊ ಪೋಸ್ಟ್ ಪೋಲ್ ಕೊಯ್ಲೇಷನ್ ಈಗ ಒಂದು ಯಾವುದೇ ಒಂದು ಪಾರ್ಟಿಯ ಕೊಯ್ಲೇಷನ್ ಇಲ್ಲ, ಇಲ್ಲಿ ಸಪೋರ್ಟ್ ಇದೆ. ಇನ್ನು ಮೈನಾರಿಟಿ ಗವರ್ನಮೆಂಟ್ ವಿತ್ ಔಟ್ಸೈಡ್ ಸಪೋರ್ಟ್. ಸೊ ಆ ಆಪ್ಷನ್ಗಳು ಇನ್ನು ಎಕ್ಸ್ಪ್ಲೋರ್ ಆಗಬೇಕಾಗಿದೆ. ಬಟ್ ಟಿಪಿಕಲ್ ಆರ್ಡರ್ ಆಫ್ ಪ್ರೆಫರೆನ್ಸ್ ಪ್ರಕಾರ ದ ಲಾರ್ಜೆಸ್ಟ್ ಸಿಂಗಲ್ ಪಾರ್ಟಿಗೆನೇ ಅವಕಾಶ ಕೊಡಬೇಕು. ನನಗೆ ತಿಳಿದ ಮಟ್ಟಿಗೆ DMK ಮತ್ತು AIADMK ಇಬ್ರು ಕೂಡ್ತಾರೆ ಅನ್ನುವಂತಹ ಸುದ್ದಿ ಇದೆಯಲ್ಲ, ಇವರಿಬ್ರು ಸೇರ್ಕೊಂಡು ಗೌರವ ಮಾಡ್ತಾರೆ ಅಂತ ಹೇಳಿ ಅವರ ಅಂಗ ಪಕ್ಷಗಳು, ಸಣ್ಣ ಪಕ್ಷಗಳಿವೆ ಅಲ್ವಾ, ಆ ಪಕ್ಷಗಳು ಅವ್ರಿಗೆ ಬಿಟ್ಟು TVKಗೆ ಹೋಗಿ ವಿಜಯ್ಗೆ ಬೆಂಬಲ ಕೊಟ್ಟು ಅವರಿಗೆ ಸಿಂಪಲ್ ಮೆಜಾರಿಟಿ ಬರ್ದಲೇ ಇರ್ಲಿ ಅಂತ ಆ ಪಕ್ಷಗಳ ವಲಸೆ ತಪ್ಪಿಸೋದಕ್ಕೆ ಇದನ್ನು ಫ್ಲೋಟ್ ಮಾಡಿರೋ ಸುದ್ದಿನೂ ಆಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಸರ್ ಈಗ DMK AIADMK ಆಗಿದ್ರೆ ಓಕೆ ಸರ್. ಈಗ ಅವುಗಳ ಅಲಯನ್ಸ್ ಇದೆ ಅಲ್ಲ ಸರ್, ರಾಷ್ಟ್ರೀಯ ಪಕ್ಷ DMK ಜೊತೆ ಒಂದು ರಾಷ್ಟ್ರೀಯ ಪಕ್ಷ ಅಂಡ್ AIADMK ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷ, ಮತ್ತು ಐಡಿಯಾಲಜಿಕಲ್ ಡಿಫರೆನ್ಸಸ್ ಆಫ್ಟರ್ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ಐಡಿಯಾಲಜಿ ಒಂದೇ ಆಗಿತ್ತು, ತಮಗೆ ಗೊತ್ತಿರುವ ಹಾಗೆ ದ್ರಾವಿಡನ್ ಹೋರಾಟ. ಈಗ ಈ ಎಲೆಕ್ಷನ್ಗೆ ಒಂದ್ ಸ್ವಲ್ಪ ಐಡಿಯಾಲಜಿಕಲ್ ಡಿಫರೆನ್ಸಸ್ ಇದೆ, ಬಿಕಾಸ್ ಬಿಜೆಪಿ ಎಂಟ್ರಿ ಆಗಿರೋದ್ರಿಂದ AIADMK ಅಲಯನ್ಸ್ ಅಲ್ಲಿ. ಸೊ ಹೀಗಾಗಿ ಈ ಐಡಿಯಾಲಜಿಕಲ್ ಡಿಫರೆನ್ಸಸ್ ಅಧಿಕಾರಕ್ಕೋಸ್ಕರ ಮರ್ತು ಬಿಡ್ತಾರಾ? ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಒಂದಾದಂಗಲ್ವಾ ಸರ್? ಇರ್ಬೋದು. ಈಗ ಕಾಂಗ್ರೆಸ್ ನಮಗ್ ಬಿಟ್ಟು ನಮಗ್ ದ್ರೋಹ ಮಾಡಿ ನೀವು ಹೋದ್ರಿ, ನಾವು ಬಿಜೆಪಿ ಜೊತೆ ಸೇರ್ಕೊಂಡು ನಾವೊಂದು ಅಲಯನ್ಸ್ ಮಾಡ್ಕೊಂಡು ನೀವ್ ಹೆಂಗ್ ಪವರ್ಗೆ ಬರ್ತೀವಿ ನಾವು ನೋಡ್ತೀವಿ ಅನ್ನೋ ಲೆಕ್ಕಾಚಾರನೂ ಇರ್ಬೋದು. DMK ಜೊತೆಗೆ ಬಿಜೆಪಿ ಜೊತೆಗೆ ಅವ್ರು ಅಲಯನ್ಸ್ ಮಾಡ್ಕೋತಿದ್ರು ಹೊಸದೇನಲ್ಲ. DMK ಮೊದ್ಲು ಬಿಜೆಪಿ ಜೊತೆಗೆ ಕೆಲಸ ಮಾಡಿದ್ದಾರೆ, ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಹೊಸದೇನಲ್ಲ. ಅವ್ರಿಗೇನ್ ಐಡಿಯಾಲಜಿ ವಿರುದ್ಧವಾಗಿ ಮೊದ್ಲು ಕೂಡ ಅಧಿಕಾರದಲ್ಲಿ ಇರೋದು ನಮಗ್ ಗೊತ್ತಿದೆ. ಹೀಗಾಗಿ ಬಿಜೆಪಿ ಜೊತೆ DMK ಕೈ ಜೋಡಿಸಿದ್ರೆ ಆಶ್ಚರ್ಯ ಏನಿಲ್ಲ. ಓಕೆ, ಈಗ ಕಾಂಗ್ರೆಸ್ ಎರಡೂ ಪಕ್ಷಗಳ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದೆ ಸರ್. ಎಸ್ ಸರ್, ಬರ್ತೀವಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತಮಿಳು ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ, ಸರ್ಕಾರ ರಚಿಸಲು ಮುಂದಾಗಿದ್ದಾರೆ. ಆದ್ರೆ ವಿಜಯ್ಗೆ ಸಿಕ್ಕಾಪಟ್ಟೆ ಶಾಕ್ ಇದು. 118 ಶಾಸಕರ ಬೆಂಬಲ ತೋರಿಸುವಲ್ಲಿ ವಿಫಲವಾಗಿದೆ TVK. ಮೆಜಾರಿಟಿ ನಂಬರ್ ತೋರಿಸಲು ರಾಜ್ಯಪಾಲರು ಇವತ್ತು ಹೇಳಿದ್ದಾರೆ ವಿಜಯ್ ಅವರಿಗೆ. ಇದರ ಬೆನ್ನಲ್ಲೇ DMK AIADMK ದೋಸ್ತಿಗೆ ಪ್ಲಾನ್ ನಡೀತಾ ಇದೆ. ಎರಡು ಪಕ್ಷಗಳು 2.5 ವರ್ಷಗಳ ಅಧಿಕಾರದ ಒಪ್ಪಂದ ನಡೀತಾ ಇದೆ. ಈಗ ಮೈತ್ರಿ ಮಾಡ್ಕೊಂಡು ಸರ್ಕಾರ ರಚನೆಗೆ ರಣತಂತ್ರವನ್ನ ಹೆಣಿತಾ ಇದ್ದಾವೆ. TVKಗೆ ಬೆಂಬಲ ಸೂಚಿಸಿರೋ ಕಾಂಗ್ರೆಸ್ನ 5 ಜನ ಶಾಸಕರು. ಸೊ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ನನಗೇನೋ ಇದು ಪ್ರೊಪಗಂಡಾ ತರ ಕಾಣ್ತಾ ಇದೆಪ್ಪ. ಅಲ್ಲ, ಇವರಿಬ್ರು ಒಂದಾದ್ರೂ ಕೂಡ 106 ಆಗುತ್ತೆ ಈಗ. ನನಗೇನೋ ಇದು ಒಂದು ಪಕ್ಕ ಪ್ರೊಪಗಂಡಾ ತರ ಇದೆ. ತಮಿಳ್ನಾಡು ಜನ ನಮ್ ಚಾನಲ್ ನೋಡ್ತಾ ಇದ್ರು ಹುಚ್ಚದ್ದು ಬೈತಾರ ಅಷ್ಟೇ ಇದನ್ನ. ಸರಿ, ಸೊ ನ್ಯಾಷನಲ್ ಮೀಡಿಯಾದವರೆಲ್ಲ ಇದನ್ನ ಹೇಳ್ತಾ ಇದಾರೆ. ಅಲ್ಲ ಇರಬಹುದು, ಬಟ್ ನನಗೇನೋ ಇದು ಪಕ್ಕಾ ಪ್ರಪಗಾಂಡ ತರ ಕಾಣ್ತಾ ಇದೆ. ಹೆದರ್ಸೋದಕ್ಕೆ ಸಣ್ಣ ಪುಟ್ಟ ಪಕ್ಷಗಳನ್ನ, ವಿಜಯ್ ಜೊತೆ ಹೋಗ್ತಾ ಇರುವಂತ ಸಣ್ಣ ಪುಟ್ಟ ಪಕ್ಷಗಳನ್ನ ಎದುರಿಸೋದಕ್ಕೆ ಇದು ಪಕ್ಕಾ ಪ್ರಪಗಾಂಡ ತರ ಇದೆಪ್ಪ. ನನಗ್ ಗೊತ್ತಿಲ್ಲ, ನನ್ಗಂತೂ ಹಂಗ ಅನಿಸ್ತಾ ಇದೆ ಟು ಬಿ ಫ್ರಾಂಕ್. ವಿಜಯ್ ಅಂತಹ ಒಬ್ಬ ನಾಯಕನನ್ನ ನಂಬಿ ತಮಿಳುನಾಡಿನ ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೋಟ್ ಹಾಕಿರೋದು ಎಲ್ಲೋ ಒಂದು ಕಡೆ ಕೆಲವೊಂದು ಪಾರ್ಟಿಗಳಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ತುಂಬಾ ದೊಡ್ಡ ಹೊಡೆತ ಇದ್ದು. ಯಾಕೆಂದ್ರೆ ಬಿಗ್ಗರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಇದೆ. ಯಾಕೆ ಅಂದ್ರೆ ಒಂದು ಬಿಗಿನಿಂಗ್ ಆಫ್ ಕಾಯಿಲೇಷನ್ ಎರಾ ಮತ್ತು ಮಲ್ಟಿ ಪಾರ್ಟಿ ಅಲಯನ್ಸ್, ಮತ್ತು ಇದು ಒಂದು ರೀತಿ ರೀಜನಲ್ ಜಾಯಿಂಟ್ಸ್ ರಾಷ್ಟ್ರೀಯ ಪಕ್ಷಗಳ ಎದುರುಗಡೆ ತುಂಬಾ ದೊಡ್ಡದಾಗಿ ಕಾಣ್ತಾ ಇದ್ದಾರೆ. ಮತ್ತು ಕೆಲವೊಂದು ತಮಿಳುನಾಡಿನಲ್ಲಿ ಏನೋ ಬದಲಾವಣೆ ತಂದು ಬಿಡ್ತೀವಿ, ಅಲ್ಲಿ ನಿಜಕ್ಕೂ ಕೂಡ
ಒಂದು ಧರ್ಮದ ಜನ ಸಫರ್ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ದ್ರಾವಿಡನ್ ಹೋರಾಟ ಅಂತ ಎಲ್ಲ ನರೇಷನ್ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದೆಲ್ಲ ಈಗ ಫ್ಲಾಪ್ ಆದ್ರಿಂದ ಇದು ಹೊಸ ತರದ ಏನೋ ಗೊತ್ತಿಲ್ಲಪ್ಪ. ನನಗಂತೂ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ. ನಾಟ್ ಇವನ್ 5% or 10%. ದಂಗೆ ಸಮೀವುಲ್ಲಾ ಅವರೇ, ಈ ರೀತಿ ಡೆವಲಪ್ಮೆಂಟ್ಸ್ ಆದ್ರೆ ಇಡೀ ತಮಿಳುನಾಡಿನ ಜನ ಹಂಗೆ ಹೇಳ್ತಾರೆ. ಅದೇ ದಂಗೆ ಹೇಳ್ತಾರೆ, ದಂಗೆ ಹೇಳ್ತಾರೆ. ಅವರ ಅಂಗ ಪಕ್ಷಗಳು, ಮೈತ್ರಿ ಪಕ್ಷಗಳು ಅವರು ಬೇರೆ ಆಗಿ ಈ ಕ್ರುಷಿಯಲ್ ಮೂಮೆಂಟ್ ಅಲ್ಲಿ ಅವರಿಗೆ ಸಪೋರ್ಟ್ ಸಿಗದಲೇ ಇರ್ಲಿ, ಸಿಂಪಲ್ ಮೆಜಾರಿಟಿ ಬರದಲೇ ಇರ್ಲಿ ಅಂತ ನಾವೇ ಅಲೈನ್ಸ್ ಮಾಡ್ಕೊತೀವಿ. ಮಣಿವಣ್ಣನವರು, ಕಾಂಗ್ರೆಸ್ ಮಣಿವಣ್ಣನವರು. ಪಾರ್ಟಿ ನಮಗೆ ಬಿಟ್ಟು ಹೋದ್ರೆ ಮಣಿವಣ್ಣನವರು ಕಾಂಗ್ರೆಸ್ ಪಕ್ಷ ನಮಗೆ ಈ ರೀತಿ ಗೊಂದಲ ವಾತಾವರಣ ನಾವು ಬಿಜೆಪಿ ಜೊತೆ ಸೇರ್ಕೋತೀವಿ, ಅದ್ರಲ್ಲಿ ತಪ್ಪೇನು ಅನ್ನೋದು ಒಂದು ಸ್ಟ್ರಾಟಜಿ ಇರ್ಬೋದೇ ಹೊರತು, ಆಮೇಲೆ ಒಂದು ವೇಳೆ ಮೈತ್ರಿ ಆಯ್ತು ಅಂತ ತಿಳ್ಕೊಳ್ಳಿ, ಆ ಮೈತ್ರಿ ಇದ್ರೂನು ರಾಜ್ಯಪಾಲರು ಕರಿಬೇಕಾಗಿರೋದು ಫಸ್ಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ. ಎಸ್ ಮಣಿವಣ್ಣನವರು ಈಗ ಈ ದ್ರಾವಿಡನ್ ಪಾರ್ಟಿಗಳು ಎರಡು ಎಐಡಿಎಂಕೆ ಮತ್ತೆ ಡಿಎಂಕೆ ಇಬ್ರು ವೈರಿಗಳು. ಒಂದು ಡಿಎಂಕೆ ಇಂದ ಹೊರ ಬಂದು ಹುಟ್ಟಾಕಿದಂತ ಎಡಿಎಂಕೆ, ಮತ್ತೆ ಈಗ ಅಮ್ಮ ಇಲ್ಲ, MGR ಇಲ್ಲ, ಕರುಣಾನಿಧಿ ಇಲ್ಲ, ಈಗ ಏನು ಅದು ಆ ಸ್ಟ್ಯಾಂಡ್ ಅಲ್ಲಿ ಹುಟ್ಟು ಬೆಳೆದಂತ ದ್ರಾವಿಡ ಚಳುವಳಿಗಳು ಇವ್ರು ಅದನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ಇವರಿಬ್ರು ಮೈತ್ರಿ ಆದ್ರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಇಡೀ ತಮಿಳುನಾಡಿನ ಜನ ಪ್ರತಿ ಮನೆ ಬಿಟ್ಟು ಬೀದಿಗೆ ಬಂದು ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಆಗುತ್ತೆ 100%. ಇದರಿಂದಾಗಿ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಗೆ ಮುಖಭಂಗ ಆಗುತ್ತೆ, ಗ್ಯಾರಂಟಿ. ಯಾಕಂದ್ರೆ ಈಗ ಗವರ್ನರ್ ಮಾಡ್ತಾ ಇರೋದು ಅದೇ ವಿಚಾರವಾಗಿನೇ. ಗವರ್ನರ್ ಈಗ ಇವ್ರು ಫಸ್ಟ್ ಯಾರು ಮೆಜಾರಿಟಿ ಪಾರ್ಟಿ ಬಂದಿದ್ದಾರೆ ಅವ್ರನ್ನ ಕರಿಬೇಕು. ಫುಲ್ ಲೀಡರ್ ಬಂದಿಲ್ಲ, ಓಕೆ, ಫುಲ್ ಮೆಜಾರಿಟಿ ಇಲ್ಲ, ನೋ ಪ್ರಾಬ್ಲಮ್. ಸೆಕೆಂಡ್ ಆಪ್ಷನ್ಸ್ ಏನಿದೆ ಡೆಮಾಕ್ರಸಿಯಲ್ಲಿ, ಇಡೀ ಡೆಮಾಕ್ರಸಿನ ಕಗ್ಗೊಲೆ ಮಾಡಕ್ಕೆ ಹೊರಟಿದ್ದಾರೆ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ನ ಕಗ್ಗೊಲೆ ಮಾಡಕ್ಕೆ ಹೊರಟಿದ್ದಾರೆ. ಈ ಡೆಮಾಕ್ರೆಟಿಕ್ ಎಲೆಕ್ಟೆಡ್ ಪಾರ್ಟಿ ಇದೆ ಅಲ್ಲ, MLAs ಎಲೆಕ್ಟೆಡ್ ಪಾರ್ಟಿಗಳನ್ನ ಜನಗಳು ಚುನಾಯಿತ ಮಾಡಿ ಅವ್ರನ್ನ ದೇ ಆರ್ ಅವರ್ ಲೀಡರ್ಸ್, ಅವ್ರು ನಮಗೋಸ್ಕರ ನಾವು ಕಳಿಸ್ಕೊಡ್ತಾ ಇದೀವಿ. ಹಂಗೆ ಹೇಳ್ತಾರೆ ಅಂತ ತಾವ್ ಹೇಳ್ತಾ ಇದ್ದೀರಿ ಮಣಿವಣ್ಣನವರೇ. ಥ್ಯಾಂಕ್ ಯು ವೆರಿ ಮಚ್. ಸಮೀವುಲ್ಲಾ ಸರ್, ತಾವು ಕೂಡ ಇಷ್ಟೊತ್ತು ಮಾತಾಡಿದ್ರಿ, ತಮಗೂ ಕೂಡ ಧನ್ಯವಾದಗಳು. ಡೆಫಿನೆಟ್ಲಿ ಆ ಪಾಸಿಬಿಲಿಟೀಸ್ ಅಂತೂ ತುಂಬಾ ಕಡಿಮೆ ಇದೆ. ಅದೇನಾದ್ರೂ ಆದ್ರೆ ಅದು ತುಂಬಾ ಒಂಥರ ಒಂದು ನೈತಿಕತೆಯ ಅಧಪತನ. ಯಾಕೆ ಅಂತಂದ್ರೆ ನೀವ್ ಎಲ್ಲಿರ್ಬೇಕು ಅನ್ನೋದನ್ನ ಜನ ನಿಮ್ಗೆ ತೋರಿಸ್ಬಿಟ್ಟಿದ್ದಾರೆ ಎರಡೂ ಪಕ್ಷಗಳಿಗೆ. ಸೊ ಅದನ್ನ ಅರಿತುಕೊಂಡು ಇನ್ನೂ ಸ್ಟ್ರಾಂಗ್ ಆಗಿ ಪಾರ್ಟಿಯನ್ನ ಕಟ್ಟಿ, ಯಾಕಂದ್ರೆ ತುಂಬಾ ಲಾಂಗ್ ಪೊಲಿಟಿಕಲ್ ಸ್ಟ್ಯಾನ್ಸ್ ಇರುವಂತಹ ಪಾರ್ಟಿಗಳು ಇದೆ DMK, ADMK. ದೇರ್ ಇಸ್ ಅ ಸ್ಕೋಪ್ ಟು ಬೌನ್ಸ್ ಬ್ಯಾಕ್, ಬಟ್ ನಾಟ್ ಇನ್ ಅಡ್ಡದಾರಿಯಲ್ಲಿ.